ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರದ ಬಳಿ ಇರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿ ಅನಾವರಣ ಮಾಡಲಿದ್ದು ಈಗಾಗಲೇ ಕಾಮಗಾರಿ ಭರದಿಂದ ಸಾಗಿದೆ. ಈ ಒಂದು ಬಸವೇಶ್ವರರ ಪುತ್ಥಳಿ ಪ್ರತಿಷ್ಠಾಪನೆಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಉದಾರವಾದ ದೇಣಿಗೆಯನ್ನ ನೀಡಿದರು. ಈ ಒಂದು ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳು ಸೇರಿದಂತೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಪುತ್ಥಳಿ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳು ಆಗಮಿಸಿ ಗೌರವ ಸಮರ್ಪಣೆಯನ್ನ ಮಾಡಿದ್ರು, ಅಭಿನಂದಿಸಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸುಮಾರು 5.5 ಅಡಿ ಎತ್ತರದ ಬಸವೇಶ್ವರರ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದು ಸುಮಾರು 80 ರಿಂದ 90 ಲಕ್ಷ ರುಗಳ ವೆಚ್ಚ ತಗುಲುತ್ತಿದೆ. ಈ ಹಿನ್ನೆಲೆಯಲ್ಲಿ ಉದಾರವಾಗಿ ದಾನಿಗಳಿಂದ ದೇಣಿಗೆಯನ್ನ ಸಹ ಸಂಗ್ರಹಣೆ ಮಾಡಲಾಗ್ತಿದೆ. ಅದರಂತೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಉದಾರವಾಗಿ ಬಸವೇಶ್ವರರ ಪುತ್ಥಳಿಗೆ ದೇಣಿಗೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರುಗಳು ಅಭಿನಂದಿಸಿದ್ರು. ಸಾಮಾನ್ಯವಾಗಿ ಎಲ್ಲೆಡೆ ಅಶ್ವಾರೂಢ ಬಸವಣ್ಣನ ಪ್ರತಿಮೆಗಳನ್ನ ಸ್ಥಾಪನೆ ಮಾಡುವುದನ್ನ ನೋಡಿದ್ದೇವೆ. ಆದರೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕೈಯಲ್ಲಿ ಇಷ್ಟಲಿಂಗವನ್ನ ಹಿಡಿದಿರುವಂತಹ ಬಸವಣ್ಣನ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ಕಾಮಗಾರಿ ಭರದಿಂದ ಸಾಗಿದೆ. ಇನ್ನೇನು ಮಾರ್ಚ್ ತಿಂಗಳಿನಲ್ಲಿ ಒಂದು ದಿನಾಂಕವನ್ನ ಗುರುತಿಸಿ ಈ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಲಾಗುವುದು ಅಂತ ಸಮಿತಿಯ ಪದಾಧಿಕಾರಿಗಳು ಕೂಡ ಶಾಸಕರಿಗೆ ತಿಳಿಸಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ MS ರಮೇಶ್, ಪ್ರಧಾನ ಕಾರ್ಯದರ್ಶಿ S ವಿಜಯಕುಮಾರ್, ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ S ವಿರೂಪಾಕ್ಷಯ್ಯ, ಕೈಗಾರಿಕಾ ಮತ್ತು ವಾಣಿಜ್ಯ ವಿಭಾಗದ ನಿರ್ದೇಶಕ C ವಿರೂಪಾಕ್ಷಯ್ಯ, ಜಿಲ್ಲಾ ಉಪಾಧ್ಯಕ್ಷ TS ರಾಜಶೇಖರ್, ತಾಲೂಕು ಅಧ್ಯಕ್ಷರಾದಂತಹ ಗುರುಬಸಪ್ಪ, ಉಪಾಧ್ಯಕ್ಷ ಮಧು, ಕೋಶಾಧ್ಯಕ್ಷ ದಯಾನಂದ್, ಕಾರ್ಯದರ್ಶಿ ಕುಮಾರ್, ದೊಡ್ಡಬಳ್ಳಾಪುರ ಯುವ ಘಟಕದ ಅಧ್ಯಕ್ಷ ಲೋಕೇಶ್, ಹೊಸಕೋಟೆ ತಾಲೂಕು ಅಧ್ಯಕ್ಷ ಜಗದೀಶ್, ಉಪಾಧ್ಯಕ್ಷ ಮಧುಸೂದನ್, ಕಾರ್ಯದರ್ಶಿ ಅಶ್ವಥ್, ಸಹ ಕಾರ್ಯದರ್ಶಿ ಶಶಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ವೀರರಾಜು ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಹಾಜರಿದ್ದರು. ಸಾಂಸ್ಕೃತಿಕ ನಾಯಕ ಮಾಡ್ತಾರೆ ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ. ಈ ಥರ ನೀವು ಈಗ ಕೆಂಗೇರಿ ಹತ್ರ ಮಾಡ್ತಾ ಇದ್ದಾರೆ ಲೆಫ್ಟ್ ಸೈಡ್ ಅಲ್ಲಿ ಇದೇ ಥರ ಸೇಮ್ ಮೈಸೂರು ಸರ್ಕಾರ ಕಡೆ ಬಸವ ಸಮಿತಿ ಜನರಲ್ ನನ್ನ ಪ್ರಕಾರ ಇಲ್ಲ. ಅದು ಈಗ ನಾನು ಕೇಳ್ತಾ ಇರೋದು ಅದೆಲ್ಲ ಹಾಕಿದ್ರು ಹೇಳೋದ್ರ ಬಗ್ಗೆ ಏನಿಲ್ಲ. ಹೀಗಿರ್ಬೇಕು ಅಲ್ಲ, ಇದು ಮಂತ್ರಿ ಆದ ಸರ್. ಆಮೇಲೆ ಲಿಂಗು ಕಟ್ಟಕ್ಕೆಲ್ಲ ಇದು ಮಾಡಿಲ್ಲ. ಆದಮೇಲೆ ಈ ಟೈಪು ಸಾಮಾಜಿಕ ಎಲ್ಲ ಜನಾಂಗಗಳನ್ನ ಅಡಾಪ್ಟ್ ಮಾಡ್ಕೊಂಡಾಗ ಎಲ್ಲರಿಗೂ ದೇವರು ಅಂದ್ರೆ ಒಂದೇ, ಯಾವ ಬೇರೆ ದೇವರಿಲ್ಲ. ಎಷ್ಟು